ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗಣಿತ ಮಿಸ್. ಮಕ್ಕಳಿಗೋಸ್ಕರ ಮಕ್ಕಳಲ್ಲಿ ಗಣಿತದ ಅಭಿರುಚಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ, ಗಣಿತದಲ್ಲಿ ಆಸಕ್ತಿಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನಾನು ಈ ದಿನ ನಮ್ಮ ಶಾಲೆಯಲ್ಲಿ ಗಣಿತ ಸಂಘದ ವತಿಯಿಂದ ಗಣಿತದ ವಾರಪತ್ರಿಕೆಯನ್ನು ನಾವು ಈ ವಾರದ ಮೊದಲ ವಾರ ಸೋಮವಾರ ಬಿಡುಗಡೆ ಮಾಡಿದ್ವಿ ಮಕ್ಕಳೇ. ಸೊ ಅದರಲ್ಲಿ ನಾನು ಆ ಪತ್ರಿಕೆಯಲ್ಲಿರ್ತಕ್ಕಂಥ ಒಂದು ತುಣುಕನ್ನು ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂತಂದರೆ ಗಣಿತದ ಒಗಟುಗಳು. ಒಂದಷ್ಟು ಒಗಟುಗಳನ್ನು ನಮ್ಮ ಮಕ್ಕಳು ಈ ಗಣಿತದ ವಾರಪತ್ರಿಕೆಯಲ್ಲಿ ಹಾಕಿದ್ದಾರೆ. ಆ ಒಂದು 2-3 ಒಗಟುಗಳನ್ನು ನಾನು ಕೇಳ್ತಾ ಹೋಗ್ತೀನಿ. ನೀವು ಅದನ್ನು ಕೇಳಿಸ್ಕೊಂಡು ಅದಕ್ಕೆ ಉತ್ತರವನ್ನು ಹುಡುಕ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ನಾನೇ ಹೇಳ್ಕೊಡ್ತೀನಿ ಅದನ್ನು. ಸೊ ಗಣಿತದ ಒಗಟುಗಳನ್ನು ನೋಡ್ತಾ ಹೋಗೋಣವಾ? ಒಂದೇ ಒಗಟು ಮಕ್ಕಳೇ. ಈ ಒಗಟು ಮಹಾಭಾರತದಲ್ಲಿ ಬರುತ್ತೆ. ಸೊ ಏನಪ್ಪ ಅದು ಅಂತಂದರೆ, ಮಹಾಭಾರತದಲ್ಲಿ ಪಾಂಡವರ ಜ್ಯೇಷ್ಠನಾಗಿರುವ ನಾನು ಒಂದು ಚತುರ್ಭುಜವನ್ನು 2 ತ್ರಿಭುಜಗಳಾಗಿ ವಿಭಾಗಿಸುವೆ. ಹಾಗಾದರೆ ನಾನು ಯಾರು ಮಕ್ಕಳೇ? ಒಗಟು ಅರ್ಥ ಆಯ್ತಾ ನಿಮಗೆ? ನಾನು ಯಾರಂದರೆ, ನಾನು ಮಹಾಭಾರತದಲ್ಲಿ ಬರ್ತೀನಿ. ಅದರಲ್ಲಿ ಪಾಂಡವರಿಗೆ ಜ್ಯೇಷ್ಠನಾಗಿದ್ದೀನಿ ನಾನು. ಆಮೇಲೆ ಗಣಿತದೊಳಗೆ ನಾನು ಹೆಂಗಿರ್ತೀನಿ ಅಂದರೆ, ಒಂದು ಚತುರ್ಭುಜವನ್ನು 2 ತ್ರಿಭುಜಗಳಾಗಿ ವಿಭಾಗ ಮಾಡ್ತೀನಿ. ಹಾಗಾದರೆ ನಾನು ಯಾರು? ಗೊತ್ತಾಗ್ತಾ ಇದೆಯಾ? ಹೇಳಿ ನೋಡೋಣ, ಕಮೆಂಟ್ ಮಾಡಿ. ಹೇಳೋಣವಾ? ಒಗಟಿಗೆ ಉತ್ತರ ಗೊತ್ತಾಗಲಿಲ್ಲ ಅಂದರೆ ಹೇಳ್ತೀನಿ ಮಕ್ಕಳೇ. ಈ ಒಗಟಿಗೆ ಉತ್ತರ ಕರ್ಣ. ಪಾಂಡವರಲ್ಲಿ ಅತ್ಯಂತ ಜ್ಯೇಷ್ಠನಾಗಿರ್ತಕ್ಕಂಥವನು ಕರ್ಣ. ಸೊ ಕರ್ಣ ರೇಖಾಗಣಿತದಲ್ಲಿ ಒಂದು ಚತುರ್ಭುಜವನ್ನು 2 ತ್ರಿಭುಜಗಳಾಗಿ ವಿಭಾಗ ಮಾಡುತ್ತೆ. ಅದನ್ನು ನಾವು ಕರ್ಣ ಅಂತ ಕರಿತೀವಿ. ಸೊ ಈಗ ಒಗಟಿಗೆ ಉತ್ತರ ಗೊತ್ತಾಯ್ತಾ ಮಕ್ಕಳೇ? ಸೊ ಮುಂದಿನ ಇನ್ನೊಂದು ಒಗಟು ಯಾವುದು ಅಂತ ನೋಡೋಣ ಮಕ್ಕಳೇ. ಈಗ ಇನ್ನೊಂದು ಒಗಟನ್ನು ನೋಡೋಣ. ಸೊ ಕಪ್ಪು ಹಲಗೆ, ಬ್ಲ್ಯಾಕ್ ಬೋರ್ಡ್ ಅಂತೀವಲ್ಲ, ಕಪ್ಪು ಹಲಗೆ, ನೆಲ, ಆಮೇಲೆ ಗೋಡೆ, ಯಾವುದೇ ಒಂದು ಕೊಠಡಿಯ ಗೋಡೆ, ಹಾಗೆ ಶಾಲಾ ಕಿಟಕಿಗಳು ಮತ್ತು ಮೇಲ್ಛಾವಣಿ, ಟೆರೆಸ್, ಮೇಲ್ಛಾವಣಿ, ಇವೆಲ್ಲದಕ್ಕೂ ನಾನು ಉದಾಹರಣೆ ಆಗಿದ್ದೀನಿ. ಜೊತೆಗೆ ನಾನು 2 ಆಯಾಮದ ಆಕೃತಿಯಾಗಿದ್ದೀನಿ. ಹಾಗಾದರೆ ನನ್ನ ಹೆಸರು ಏನು ಅಂತ ಹೇಳ್ತೀರಾ? ಹೇಳಿ. ಪ್ರತಿಯೊಂದು ಕಿಟಕಿ ನಾನೇ ಆಗಿದ್ದೀನಿ. ಒಂದು ಕೊಠಡಿಯ ಯಾವುದೇ ಗೋಡೆಗಳನ್ನು ತಗೊಂಡ್ರೂ ಆ ಗೋಡೆಗಳು ನಾನೇ ಆಗಿದ್ದೀನಿ. ಒಂದು ಕಪ್ಪು ಹಲಗೆ ತಗೊಂಡ್ರೆ ಅದು ಕೂಡ ನಾನೇ ಆಗಿದ್ದೀನಿ. ಒಂದು ಕೊಠಡಿಯ ಮೇಲ್ಛಾವಣಿ ತಗೊಂಡ್ರೆ ಅದು ಕೂಡ ನಾನೇ ಆಗಿದ್ದೀನಿ. ನೆಲ ಕೂಡ ನಾನೇ ಆಗಿದ್ದೀನಿ. ಇದು ಡೆಸ್ಕ್, ಇದರದು ಟೇಬಲಿನ ಮೇಲ್ಭಾಗ, ಇದು ಕೂಡ ನಾನೇ ಆಗಿದ್ದೀನಿ. ಗೊತ್ತಾಗ್ತಾ ಇದೆಯಾ? ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ನಾನು ಯಾರು ಅಂದರೆ ಹೇಳಿ ನೋಡೋಣ. ನಾನು ಒಂದು ಚತುರ್ಭುಜ. ಅದರಲ್ಲಿ ಆಯತನಾದರೂ ಆಗಬಹುದು, ವರ್ಗನಾದರೂ ಆಗಬಹುದು, ಅಥವಾ ತ್ರಾಪಿಜ್ಯ, ಈ ಥರ ಬೇರೆ ಬೇರೆವೆಲ್ಲ ಇದ್ದಾವೆ. ಒಟ್ಟಾರೆಯಾಗಿ ನಾವು ಅದು ಒಂದು ಚತುರ್ಭುಜ ಅಂತ ತಗೋಬಹುದು.